ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೆಂಗಳೂರು ಜಯನಗರ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದರೆ, ಹುಡುಗರಿಗೆ ಇಷ್ಟ ಆಗದ ವಿಷಯ ಅಂದರೆ ಅದು ಹಸ್ತಮೈಥುನ. ಹಸ್ತಮೈಥುನ ಈಸ್ ಅನ್ಹೆಲ್ದಿ. ಸರ್, ತಾವು ಅನ್ಹೆಲ್ದಿ ಹೇಳ್ತಿದ್ದಾರೆ, ಬಟ್ ತುಂಬ ಡಾಕ್ಟರ್ ಹೆಲ್ದಿ ಅಂತ ಹೇಳ್ತಾರೆ. ನಾವು ಯಾರನ್ನ ನಂಬಬೇಕು? ಯಾವುದು ಕರೆಕ್ಟಾಗಿದೆ, ಯಾವುದು ತಪ್ಪಾಗಿದೆ? ಸೊ ಇವತ್ತು ಮಸ್ಟಿಬೇಷನ್ದು ಅದರ ಹಿಂದ್ಗಡೆ ಏನು ಸೈನ್ಸ್ ಇದೆ ಮತ್ತು ಇದು ಬಾಡಿನ ನಿಮ್ಗೆ ಹೇಗೆ ಡ್ಯಾಮೇಜ್ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್. ಇದ್ರ ಹಿಂದ್ಗಡೆ ಒಂದು ಸೈನ್ಸ್ ಹೇಳ್ತಿದ್ದೀನಿ. ಈ ವಿಡಿಯೋ ನೋಡಿಬಿಟ್ಟು ತಾವು ತಮ್ಮ ಮಸ್ಟಿಬೇಷನ್ ಹ್ಯಾಬಿಟ್ ಏನಿದೆ, ಹಸ್ತಮೈಥುನ ಮಾಡೋ ಹ್ಯಾಬಿಟ್ ಏನಿದೆ ಬಿಡಲೇಬೇಕು, ಆ ಥರ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಸೊ ಫಸ್ಟ್ ಟೈಮ್ ಫಾರ್ಮೋಸ್ಟ್ ಇನ್ನವರೆಗೆ ತಾವು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಈ ಚಾನೆಲ್ ಮೇಲೆ ಅವೈಲೇಬಲ್ ಇದೆ. ಸೊ ಹಸ್ತಮೈಥುನ ಮಾಡೋದ್ರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 5 ಸೈಡ್ ಎಫೆಕ್ಟ್ಸ್ಗಳು ಏನು, ಹಸ್ತಮೈಥುನ ಮಾಡಿಬಿಟ್ಟು ನಮಗೆ ಏನೇನು ಬಾಡಿನಲ್ಲಿ ಅದರದ್ದು ಸೈಡ್ ಎಫೆಕ್ಟ್ ಆಗುತ್ತೆ. ಒಂದು, ಬರ್ತಾ ಬರ್ತಾ ನಿಮೂರಿಕೆ ಕಡಿಮೆ ಆಗಿದಿರುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಎರಡನೇದು, ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂದರೆ ಶೀಘ್ರಸ್ಖಲನ ಆಗುತ್ತೆ. ಯಾರು ಹಸ್ತಮೈಥುನ ಜಾಸ್ತಿ ಮಾಡ್ತಾರೆ ಆ ಕಂಡೀಷನಲ್ಲಿ ಶೀಘ್ರಸ್ಖಲನ ಆಗುತ್ತೆ. ಯಾಕಾಗುತ್ತೆ ಅಂತ ಬರುವ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರನೇದು, ಬಾಡಿನಲ್ಲಿ ಏನಾಗುತ್ತೆ, ವೀಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಡಿನಲ್ಲಿ ಸುಸ್ತು, ಬಾಡಿನಲ್ಲಿ ಸ್ಟ್ರೆಂತ್ ಇಲ್ಲ, ಲೋ ಎನರ್ಜಿ ಆಗುತ್ತೆ. ನಾಲ್ಕನೇದು, ಲ್ಯಾಕ್ ಆಫ್ ಸೆಕ್ಸುವಲ್ ಡಿಸೈರ್, ಸೆಕ್ಸ್ ಮಾಡಬೇಕಂತ ಇಚ್ಛೆನೇ ಆಗಲ್ಲ. ಐದನೇದು ಏನಂದರೆ, ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ ಅಥವಾ ಸ್ಪರ್ಮ್ ಕ್ವಾಲಿಟಿ ವೀಕ್ ಆಗುತ್ತೆ. ಈ ವೀಕ್ ಸ್ಪರ್ಮ್ದಿಂದ ತಮಗೆ ತಂದೆ ಆಗುವ ಕನಸು, ನನಗೆ ಒಂದು ಮಗು ಆಗಬೇಕಂತ ಕನಸು, ಅದು ನನಸೇ ಇರುತ್ತೆ. ಯಾಕಂದರೆ ವೀರ್ಯ ಕರೆಕ್ಟಾಗಿ ಇಲ್ಲ ಅಂದರೆ ಮಕ್ಕಳಾಗಲ್ಲ. ಸೊ ಕನಸು ಇಟ್ಕೋಬಾರ್ದು. ಕನಸನ್ನು ನನಸು ಮಾಡಬೇಕಂದ್ರೆ ಹಸ್ತಮೈಥುನ ಬಿಡಬೇಕು. ಸೊ ಫಸ್ಟು ಇದರದ್ದು ಸೈನ್ಸ್ ಹೇಳ್ತೀನಿ. ಫಸ್ಟ್ ನಮ್ಗೆ ಏನಂದರೆ ಎಜಾಕ್ಯುಲೇಟ್ರಿ ರಿಫ್ಲೆಕ್ಸ್ ಅಂತ ಈ ಮೋಷನ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಏನಪ್ಪ ಎಜಾಕ್ಯುಲೇಟ್ರಿ ರಿಫ್ಲೆಕ್ಸ್ ಅಂದರೆ ಏನು? ಹಸ್ತಮೈಥುನಿಗೆ ಇದಕ್ಕೆ ಏನಾದರೂ ಪ್ಯಾಥೋಫಿಸಿಯಾಲಜಿ ಅಥವಾ ಇದಕ್ಕೆ ಏನಾದರೂ ಕನೆಕ್ಷನ್ ಇದೆಯಾ? ಎಜಾಕ್ಯುಲೇಟ್ರಿ ರಿಫ್ಲೆಕ್ಸ್ ಅಂದರೆ ಏನು? ತಾವೆಲ್ಲೋ ಹೋಗ್ತಿದ್ದೀರಾ, ಯಾವುದೋ ಒಂದು ಹುಡುಗಿನ ನೋಡಿದ್ರಾ, ಸಿ ಲುಕ್ಸ್ ಪ್ರಿಟಿ, ಆಕೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಮೇ ಬಿ ಆಕಿದ ಕೂದಲಿರ್ಬೋದು, ಮುಖ ಇರ್ಬೋದು, ಕಣ್ಣಿರ್ಬೋದು, ಲಿಪ್ಸ್ ಇರ್ಬೋದು, ಬಾಡಿ ಬೇರೆ ಸೆಕ್ಸುವಲಿ ಪಾರ್ಟ್ಸ್ ಇರ್ಬೋದು. ಅದು ನೋಡಿಬಿಟ್ರೆ ತಮಗೆ ಒಂದು ಅಟ್ರ್ಯಾಕ್ಷನ್ ಆಗುತ್ತೆ. ಅಟ್ರ್ಯಾಕ್ಷನ್ ಆದಮೇಲೆ ಆ ಹುಡುಗಿ ಇರ್ಬೋದು, ತಮ್ಮ ಪಾರ್ಟ್ನರ್ ಇರ್ಬೋದು, ತನ್ನ ವೈಫ್ ಇರ್ಬೋದು. ಆ ಕೆಲಸ ಮೇಲಿಂದ ಬಂದರೆ ವೈಫ್ ಚೆನ್ನಾಗಿ ರೆಡಿಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ಆಕೆಗೆ ನೋಡಿಬಿಟ್ರೆ ತಮ್ಗೆ ಒಂದು ಮೈಂಡ್ನಲ್ಲಿ ಸೆಕ್ಸ್ ಡಿಸೈರ್ ಆಯಿತು. ಆ ಡಿಸೈರ್ ಎಲ್ಲಾಯಿತು, ಬ್ರೈನ್ನಲ್ಲಿ ಆಯಿತು. ಬ್ರೈನ್ ಏನು ಮಾಡುತ್ತೆ, ಆ ಸಿಂಪ್ಲೆಕ್ಸು, ಆ ರಿಫ್ಲೆಕ್ಸಸ್ಸು ಸ್ಪೈನಲ್ ಕಾರ್ಡ್ನ ಕಳಿಸುತ್ತೆ, ಆರ್ಡರ್ ಮಾಡುತ್ತೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಗ್ತಾಯಿದೆ ಅಂತ. ಆ ಸ್ಪೈನಲ್ ಕಾರ್ಡ್ ಆ ರಿಫ್ಲೆಕ್ಸಸ್ಸು ಆ ಮೆಸೇಜ್ನ ಪೆನಿಸ್ಗೆ ಪಾಸ್ ಮಾಡುತ್ತೆ. ಆವಾಗ ಪೆನಿಸ್ನಲ್ಲಿ ಉದ್ರೇಕ ಬರುತ್ತೆ. ದಿಸ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್. ಇದಕ್ಕೆ ಎಜಾಕ್ಯುಲೇಟರಿ ರಿಫ್ಲೆಕ್ಸ್ ಅಂತಾರೆ. ಬಟ್ ಯಾರು ಹಸ್ತಮೈಥುನ ಮಾಡ್ತಾರೆ, ಬರ್ತಾ 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 ಈ ಎಜಾಕ್ಯುಲೇಟರಿ ರಿಫ್ಲೆಕ್ಸ್ ಏನಿದೆ ನೋಡಿ, ಅದು ಕಡಿಮೆ ಆಗ್ತಾ ಅಂದ್ಬಿಟ್ಟು ಒಂದು ಟೈಮ್ನಲ್ಲಿ ಈ ಚೈನಲ್ ಅಥವಾ ಇದು ಪಾತ್ವೆ ಏನಿದೆ ಅಲ್ಲ, ಬ್ರೈನ್ ಟು ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾರ್ಡ್ ಟು ಪೆನಿಸ್, ಅದು ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಹೇಗಾಗುತ್ತೆ ಅಂದರೆ, ಇದು ನಿಮ್ಮ ಲಿಂಗ ಇದೆ, ನೀವು ರೆಗ್ಯುಲರ್ ಆಗಿ ಒಂದು ಯಾವುದೋ ಪಾರ್ನ್ ವಿಡಿಯೋ ನೋಡ್ತಾ ಇದ್ದೀರಾ, ನೋಡ್ತಾ ನೋಡ್ತಾ ನೀವು ಹಸ್ತಮೈಥುನ ಮಾಡ್ತಾ ಇದ್ದೀರಾ. ನೀವು ಹಸ್ತಮೈಥುನ ಮಾಡುವಾಗ ಆ ವಿಡಿಯೋ ಮೇಲೆ ನಿಮ್ಮ ಫೋಕಸ್ ಇದೆ. ಆವಾಗ ನೀವು ಎಷ್ಟು ಪ್ರೆಷರ್ ಕೊಟ್ಟು ಮಾಡ್ತಿದ್ದೀರಾ, ಎಷ್ಟು ರಫ್ ಆಗಿ ಮಾಡ್ತಾ ಇದ್ದೀರಾ ತಮಗೆ ಗೊತ್ತಾಗಲ್ಲ. ಅದು ರಫ್ನೆಸ್ನಿಂದ ಈ ಸ್ಪಂಜ್ ಇದೆ ಅನ್ನೋದು ನೋಡಿ ಪೆನಿಸ್ನಲ್ಲಿ. ಪೆನಿಸ್ ಇಸ್ ನಥಿಂಗ್ ಬಟ್ ಆರ್ಗನ್ ಆಫ್ ಸ್ಪಂಜ್. ಒಂದು ಬಲೂನ್ ಥರ. ಬಲೂನಲ್ಲಿ ಎಷ್ಟು ಗಾಳಿ ತುಂಬ್ತೀರೋ ಅಷ್ಟು ಬಲೂನಲ್ಲಿ ಗಾಳಿ ತುಂಬುತ್ತೆ. ಸೊ ಸ್ಪಂಜ್ನಲ್ಲಿ ಪೆನಿಸ್ನಲ್ಲಿ ಎಷ್ಟು ರಕ್ತ ಬರುತ್ತೆ ಆ ರಕ್ತನ ಹೋಲ್ಡ್ ಮಾಡೋ ಕೆಪಾಸಿಟಿ ಆ ಸ್ಪಂಜ್ನಲ್ಲಿ ಇರುತ್ತೆ. ಸೊ ಈ ಹಸ್ತಮೈಥುನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮದು ಸೆನ್ಸೇಷನ್ ಟು ಬ್ರೈನ್ ಇದೆಯಲ್ಲ, ಅದು ಕಟ್ ಆಗಿಬಿಡುತ್ತೆ. ಸೊ ಬರೀ ನೀವು ಯಾವಾಗ ಪೆನಿಸ್ನ ಹಿಂಗೆ ಜೋರಾಗಿ ರಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆವಾಗನೇ ನಿಮಗೆ ಉದ್ರೇಕ ಬರುತ್ತೆ. ಈ ಉದ್ರೇಕ ಬರೀ ಸ್ಪೈನಲ್ ಕಾರ್ಡ್ವರೆಗೆ ಹೋಗುತ್ತೆ, ಅಲ್ಲಿಂದ ಸ್ಖಲನ ಆಗುತ್ತೆ, ಡ್ರಾಪ್ ಆಗುತ್ತೆ, ಸ್ಖಲನ ಆಗುತ್ತೆ, ಡ್ರಾಪ್ ಆಗುತ್ತೆ.
ಸೊ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆ ಬ್ರೈನ್ ಬರ್ತಾ 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 ಏನಾಗುತ್ತೆ, ಬ್ರೈನ್ ರಿಫ್ಲೆಕ್ಸಸ್ ಕ್ಲೋಸ್ ಆಗಿಬಿಡುತ್ತೆ. ಎರಡನೇದು ಏನಂದರೆ ಹಸ್ತಮೈಥುನದಿಂದ ಪ್ರೀ ಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಆಗುತ್ತೆ. ಪ್ರೀ ಮ್ಯಾಚ್ಯೂರ್ ಎಜಾಕ್ಯುಲೇಷನು ಅಂದರೆ ಏನು? ಶೀಘ್ರಸ್ಖಲನ. ಶೀಘ್ರಸ್ಖಲನ ಯಾಕಾಗುತ್ತೆ? ಈ ಪೆನಿಸ್ ಮುಂಭಾಗ ಇದೆಯಲ್ಲ, ಗ್ಲಾನ್ಸ್ ಪೆನಿಸ್ ಅಂತೀವಿ, ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಇರುವ ಸೆನ್ಸೇಷನ್ ತುಂಬ ಇಂಪಾರ್ಟೆಂಟು. ಬಟ್ ತಾವು ಬರ್ತಾ ಬರ್ತಾ ಹಸ್ತಮೈಥುನ ಮಾಡಿ ಮಾಡಿ ಇದರಲ್ಲಿ ಏನು ಫೈಬರ್ಸ್ ಇದೆ, ಇದರಲ್ಲಿ ಏನು ನರ್ವ್ಸ್ ಇದೆ, ರಫ್ ಹಸ್ತಮೈಥುನ ಮಾಡಿಬಿಟ್ಟು ಬೆಡ್ ಮೇಲೆ ರಬ್ ಮಾಡಿಬಿಟ್ಟು ಇದನ್ನ ತಾವೇನು ಮಾಡ್ತಿದ್ದೀರಾ, ಡ್ಯಾಮೇಜ್ ಮಾಡ್ತಿದ್ದೀರಾ. ಸೊ ತಾವು ಕೇಳ್ತಿರ್ಬೋದು, ಸರ್ ಇದು ಸೆಕ್ಸ್ ಮಾಡಿದ್ರೂ ಡ್ಯಾಮೇಜ್ ಆಗ್ಬೋದಲ್ಲ ಅಂತ. ನೋಡಿ, ಸೆಕ್ಸ್ ಮಾಡುವಾಗ ತಾವು ಒಂದು ಯೋಚನೆ ಮಾಡಿ, ಫೀಮೇಲ್ ವೆಜೆನ ಏನಿರುತ್ತೆ ನೋಡಿ, ಅದರದ್ದು ಇನ್ನರ್ ಲೈನ್ ಇರುತ್ತೆ, ಇನ್ನರ್ ಮ್ಯೂಕೋಸಾ ಏನಿರುತ್ತೆ ನೋಡಿ, ವೆರಿ ಸಾಫ್ಟ್, ವೆರಿ ಸೆನ್ಸಿಟಿವ್, ಒಂದು ಶಾಕ್ ಅಬ್ಸರ್ವರ್ ಥರ ಇರುತ್ತೆ. ಮತ್ತು ಹಸ್ತಮೈಥುನಲ್ಲಿ ತಾವು ಇದರ ಮೇಲೆ ಪ್ರೆಷರ್ ಕೊಡ್ತೀರಾ. ವೆಜೆನ ಯಾವಾಗ ಪೆನಿಸ್ ಮೇಲೆ ಪ್ರೆಷರ್ ಕೊಡಲ್ಲ. ವೆಜೆನ ನಿಮ್ಮ ಪೆನಿಸ್ ಸೈಜ್ ಪ್ರಕಾರ ಡೈಲೇಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಡೈಲೇಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಈ ಸೆನ್ಸರಿ ಫೈಬರ್ಸು ಏನು ಮೆಸೇಜ್ ಕ್ಯಾರಿ ಮಾಡಬೇಕು ಸ್ಪೈನಲ್ ಕಾರ್ಡ್ಗೆ, ಬ್ರೈನ್ಗೆ, ಈ ಸೆನ್ಸರಿ ಫೈಬರ್ಸು ಡ್ಯಾಮೇಜ್ ಆಗಿಬಿಟ್ಟು ಇದರಲ್ಲಿ ಏನಾಗುತ್ತೆ, ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್ ಆಗುತ್ತೆ. ಅಂದರೆ ಇಮಿಡಿಯೇಟ್ಲಿ ಸೆನ್ಸೇಷನ್ ಆಗಿಬಿಟ್ಟು ಇಮಿಡಿಯೇಟ್ಲಿ ಸ್ಖಲನ ಆಗುತ್ತೆ, ಇಮಿಡಿಯೇಟ್ಲಿ ಸೆನ್ಸಿಟಿವಿಟಿ ಆಗಿಬಿಟ್ಟು ಇಮಿಡಿಯೇಟ್ಲಿ ಸ್ಖಲನ ಆಗುತ್ತೆ. ವೈ? ಬಿಕಾಸ್ ಹಸ್ತಮೈಥುನ ಮಾಡಿ ಮಾಡಿ ಈ ನರ್ವ್ಸ್ ಎಂಡಿಂಗ್ಸು, ನರ್ವ್ ಫೈಬರ್ಸ್ ಏನಿದೆಯಲ್ಲ, ಇದನ್ನ ತಾವು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ. ಸೊ ಇದರಿಂದ ಏನಾಗುತ್ತೆ, ಮಸ್ಟರ್ಬೇಷನ್ ಆ್ಯಂಡ್ ಪ್ರೀ ಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಅಂದರೆ ಹಸ್ತಮೈಥುನ ಮಾಡಿ ಮಾಡಿ ಶೀಘ್ರ ಸ್ಖಲನ ಆಗ್ತಾ ಇದೆ ಅಂತ. ಮೂರನೇದು ಏನಂದರೆ ಮೋಷನ್ಸು ಮತ್ತು ಪ್ರೆಷರು. ಮೋಷನ್ ಮತ್ತು ಪ್ರೆಷರ್ ಅಂದರೆ, ಇವಾಗ ನೋಡಿ, ಹಸ್ತಮೈಥುನ ಮಾಡುವಾಗ ಪೆನಿಸ್ ಒಂದು ಜಾಗದಲ್ಲಿ ಇದೆ, ತಾವೇನು ಮಾಡ್ತಾ ಇದ್ದೀರಾ, ತಮ್ಮ ಕೈದಿಂದ ಬರೀ ಚರ್ಮನ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಪೆನಿಸ್ ಒಂದೇ ಜಾಗದಲ್ಲಿ ಇದೆ, ತಾವೇ ಬರೀ ಏನು ಮಾಡ್ತಿದ್ರೆ ಹಿಂದೆ ಮುಂದೆ ಮಾಡಿಬಿಟ್ಟು ಈ ಕ್ರಿಯೆನ ಮಾಡ್ತಾ ಇದ್ದೀರಾ. ಡ್ಯೂರಿಂಗ್ ಈ ಕ್ರಿಯೆ ಏನಾಗುತ್ತೆ, ಈ ಸೆನ್ಸೇಷನ್ ಏನಿದೆಯಲ್ಲ ಗ್ಲಾನ್ಸ್ ಪೆನಿಸ್ದು ಮತ್ತು ಈ ಶಾಫ್ಟ್ ಆಫ್ ದ ಪೆನಿಸು ಬರೀ ರಿಸ್ಟ್ರಿಕ್ಟೆಡ್ ಟು ದಿಸ್, ಇದರದಿಂದ ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಅಲ್ಲಿಂದ ಸ್ಖಲನ ಆಗಿಬಿಡುತ್ತೆ. ಬಟ್ ನೀವು ಯಾವಾಗ ನಾರ್ಮಲ್ ಸೆಕ್ಸ್ ಮಾಡ್ತೀರಾ ನೋಡಿ, ಈ ಪೆನಿಸ್ ಒಂದೇ ಜಾಗದಲ್ಲಿ ಸ್ಟೇಬಲ್ ಇಲ್ಲ. ಪೆನಿಸ್ ಏನಾಗುತ್ತೆ, ಒಳಗಡೆ ಹೋಗುತ್ತೆ, ಥ್ರೆಶೋಲ್ಡ್ ಪ್ರೆಷರ್ದಿಂದ ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಆವಾಗ ಪೆನಿಸ್ ಆನ್ ಮೋಷನ್, ಅದನ್ನು ಮೋಷನಲ್ಲಿ ವೆಜೈನಲ್ಲಿ, ವೆಜೈನ ಈಸ್ ಮೋರ್ ಆಫ್ ವಾರ್ಮ್ ಮತ್ತು ಅದರಲ್ಲಿ ಒಂದು ಮಾಯಿಶ್ಚರ್ ಇರುತ್ತೆ, ಸ್ವಲ್ಪ ಬಿಸಿ ಲೈಟಾಗಿ, ಅದರಲ್ಲಿ ಒಂದು ಲುಬ್ರಿಕೇಶನ್ ಥರ ಮಾಯಿಶ್ಚರ್ ಇರುತ್ತೆ ವೆಜೈನಲ್ಲಿ. ಸೊ ಈ ಮಾಯಿಶ್ಚರ್ ಯಾವಾಗೋ ಇದರಲ್ಲಿ ಇರುವ ಗ್ಲಾನ್ಸ್ ಪೆನಿಸ್ ನರನ ಡ್ಯಾಮೇಜ್ ಮಾಡಲ್ಲ, ನಿಮ್ಮ ಪೆನಿಸ್ ಶಾಫ್ಟ್ನಲ್ಲಿ ಏನು ಸ್ಪಂಜ್ ಇರುತ್ತೆ ನೋಡಿ, ಈ ಸ್ಪಂಜನ್ನು ಡ್ಯಾಮೇಜ್ ಮಾಡಲ್ಲ. ಈ ಥ್ರೆಶೋಲ್ಡ್ ಮೂಮೆಂಟ್ದಿಂದ ಏನಾಗುತ್ತೆ, ನಮ್ಮ ಪೆನಿಸ್ಗೆ ಯಾವಾಗೋ ಡ್ಯಾಮೇಜ್ ಆಗೋದೇ ಇಲ್ಲ. ಸೊ ಹಸ್ತಮೈಥುನಲ್ಲಿ ಏನಾಗುತ್ತೆ, ಇದು ಡ್ಯಾಮೇಜ್ ಮೋರ್ ಆಗುತ್ತೆ. ಯಾಕಂದರೆ ರಫ್ ಆಗಿ ಮಾಡ್ತಾ ಈ ಸೆನ್ಸೇಷನ್ನೇ ಹಾಳಾಗ್ಬಿಡುತ್ತೆ, ಇಮಿಡಿಯೇಟ್ಲಿ ಹೈಪರ್ ಸೆನ್ಸಿಟಿವಿಟಿ ಆಗುತ್ತೆ. ಸೊ ನಾರ್ಮಲ್ ಸೆಕ್ಸ್ನಲ್ಲಿ ಇದು ಆಗಲ್ಲ. ಸೊ ಇದು 3 ಪಾಯಿಂಟ್ ನಾನು ಹೇಳಿದ್ದೀನಿ ಇವತ್ತು. ಏನಂದರೆ, ಒಂದು ರಿಫ್ಲೆಕ್ಸಸ್ ಏನಿರುತ್ತಲ್ಲ, ಎಜಾಕ್ಯುಲೇಟರಿ ರಿಫ್ಲೆಕ್ಸಸ್ಸು, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಸ್ತಮೈಥುನ ಜಾಸ್ತಿ ಮಾಡಿಬಿಟ್ಟು. ಎರಡನೇದು ನಿಮಗೆ ಏನಂದರೆ ಹೈಪರ್ ಸೆನ್ಸಿಟಿವಿಟಿ ಆಫ್ ಪೆನಿಸ್ ಆಗಿಬಿಟ್ಟು ಸ್ಖಲನ ಬೇಗ ಆಗುತ್ತೆ. ಮೂರನೇದು ಮೋಷನ್ ಆ್ಯಂಡ್ ಪ್ರೆಷರ್, ಅಂದರೆ ಯಾವಾಗ ನೀವು ಸೆಕ್ಸ್ ನ್ಯಾಚುರಲಾಗಿ ಮಾಡ್ತಾಯಿದ್ರೆ ಪೆನಿಸ್ ಮೋಷನ್ ಆಗ್ತಾ ಹೋಗುತ್ತೆ, ಪ್ರೆಷರ್ ಏನಿರುತ್ತೆ ವೆಜೈನದು ಜಾಸ್ತಿ ಇರಲ್ಲ. ಬಟ್ ಬೇರೆ ನೀವು ಕೈದಿಂದ ಮಾಡುವಾಗ ನಿಮ್ಮ ಕೈ ಒಂದರ ವಾಮ್ ಆಗಿರಲ್ಲ, ಹಾರ್ಡ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಮತ್ತು ಪ್ರೆಷರ್ ಜಾಸ್ತಿ ಕೊಡ್ತೀರ, ನಿಮಗೆ ನೋವಿಂಗ್ಲಿ ಗೊತ್ತಾಗಲ್ಲ. ಅದರದಿಂದ ಏನಾಗುತ್ತೆ, ಪೆನಿಸ್ದು ಸ್ಪಂಜು, ಪೆನಿಸ್ದು ಶಾಫ್ಟು, ಪೆನಿಸ್ದು ಗ್ಲಾನ್ಸು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ರಿಪೀಟೆಡ್ಲಿ ಒಂದು ದಿವಸದಲ್ಲಿ 3 ಸತಿ 4 ಸತಿ ಈ ಥರ ಹಸ್ತಮೈಥುನ ಮಾಡಿ ಕ್ವಾಲಿಟಿ ಆಫ್ ವೀರ್ಯ ನೀರು ಥರ ಆಗಿಬಿಡುತ್ತೆ, ವೀರ್ಯ ಪ್ರೊಡಕ್ಷನ್ ತುಂಬ ಕಡಿಮೆ ಆಗುತ್ತೆ. ಇದರಿಂದ ಸ್ಪರ್ಮ್ ಕೌಂಟ್ನಲ್ಲಿ ಕಡಿಮೆ ಆಗುತ್ತೆ, ಸ್ಪರ್ಮ್ ಮಾರ್ಫಾಲಜಿನಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ, ಮದುವೆ ಆದಮೇಲೆ ಮಕ್ಕಳಾಗಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಯಾವಾಗ ಹಸ್ತಮೈಥುನಲ್ಲಿ ಇದ್ದರೆ ಯಾಕ್ರಿ ಮಾಡಬೇಕು? ನಿಮಗೆ ಆ ಥರನೇ ಜಾಸ್ತಿ ಫೀಲಿಂಗ್ ಇದ್ದರೆ ಸ್ವಲ್ಪ ಬೇಗ ಮದುವೆ ಆಗ್ತದೆ, ಒಳ್ಳೆ ನ್ಯಾಚುರಲ್ ಸೆಕ್ಸ್ ಮಾಡಿ. ನನ್ನ ಕರಿಯರ್ ನೋಡಿಬಿಟ್ಟು ನಾನು ಜಾಬ್ ಸರ್ಚ್ ಮಾಡಿಬಿಟ್ಟು 30 ವರ್ಷ 35 ವರ್ಷ 40 ವರ್ಷಕ್ಕೆ ಮದುವೆ ಮಾಡೋಕ್ಕಿಂತ
ಬೇಕಾದ್ರೆ ಮದುವೆ ಮಾಡಿಬಿಟ್ಟು ಓದಿ, ಜಾಬ್ ಮಾಡ್ತಾ ಓದಿ. ಬಟ್ ಇದು ಏನಂದರೆ ನೈಸರ್ಗಿಕ ಪ್ರಕ್ರಿಯೆ ಒಂದು. ಏನಂದರೆ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ತ್ರೈ ಉಪಸ್ತಂಭ, ಅಂದರೆ ಆಹಾರ, ನಿದ್ರಾ, ಮೈಥುನ. ಒಂದು ಮನುಷ್ಯ ಬದುಕಬೇಕಂದ್ರೆ ಬಾಡಿದ ಬೇಸಿಕ್ ನೀಡ್ಸ್ ಇದೆ. ನಾವು ಯಾವಾಗೋ ಮಾತಾಡ್ತೇವಲ್ಲ, ವಾಟ್ ಈಸ್ ಮೈ ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ಬಾಡಿದು ಒಂದು ಫಂಡಮೆಂಟಲ್ ನೀಡ್ಸ್ ಇದೆ. ನೀಡ್ಸ್ ಅಂದರೆ ಏನು? ಬಾಡಿ ಬದುಕಬೇಕಂದ್ರೆ ಆಹಾರ ಬೇಕೇ ಬೇಕು, ಬಾಡಿ ಬದುಕಬೇಕಂದ್ರೆ ನಿದ್ರೆ ಬೇಕು, ಬಾಡಿ ಬದುಕಬೇಕಂದ್ರೆ ಮೈಥುನ ಬೇಕೇ ಬೇಕು. ಸೊ ಇದು ಫುಲ್ಫಿಲ್ ಏನಾದರೂ ಆಗಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಮೈಥುನ ಏನಿದೆ ನೈಸರ್ಗಿಕ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟೇ ಮೈಥುನ ಅನೈಸರ್ಗಿಕ, ಅದು ಹಸ್ತಮೈಥುನ ರೂಪಾಂತರನಲ್ಲಿ ಇರಬಹುದು. ಅದರಿಂದ ಏನಾಗುತ್ತೆ, ಬಾಡಿಗೆ ಡ್ಯಾಮೇಜು ಅಥವಾ ಬಾಡಿಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎಷ್ಟೋ ಹುಡುಗರು ನನ್ನ ಹತ್ರ ಬರ್ತಾರೆ ಹಸ್ತಮೈಥುನ ಮಾಡೋರು, ಮೆಮೊರಿ ಲಾಸ್ ಆಗಿದ್ದಿರುತ್ತೆ, ಓದಿದ ನೆನಪೇ ಇರಲ್ಲ. ಯಾರಿಗೋ ಏನೋ ಮಾತಾಡಿದಿರ್ತಾರೆ, ಬಾಸ್ ಏನೋ ಒಂದು ಹೇಳಿದಿರ್ತಾರೆ, ನಾಳೆ ಇದು ಪ್ರಾಜೆಕ್ಟ್ ಮುಗಿಸಂತ ಅವ್ನಿಗೆ ನೆನಪೇ ಇರಲ್ಲ. ಮರು ಶಕ್ತಿ ಜಾಸ್ತಿ ಆಗಿದ್ದಿರುತ್ತೆ. ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್ ಆಗುತ್ತೆ, ಅಂದರೆ ತನ್ನ ಮೇಲೆ ತನಗೆ ಅವನಿಗೆ ಕಾನ್ಫಿಡೆನ್ಸ್ ಇರಲ್ಲ. ಮೂರನೇದು ಮುಖದಲ್ಲಿ ಕಾಂತಿ ಇರಲ್ಲ. ನಾಲ್ಕನೇದು ಮಸಲ್ನಲ್ಲಿ ಸ್ಟ್ರೆಂತ್ ಇರಲ್ಲ. ಐದನೇದು ಸೆಕ್ಸ್ ಮಾಡಬೇಕಂದ್ರೆ ಎನರ್ಜಿ ಇರಲ್ಲ. ಸೊ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಹಸ್ತಮೈಥುನ ಇದ್ದರೆ ಅದು ಯಾಕೆ ಮಾಡ್ತೀರಾ? ಬಿಟ್ಬಿಡಿ, ಒಳ್ಳೆಯದಿಲ್ಲ. ಧನ್ಯವಾದ.